ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಮೋದಿ ನಂಬರ್ 1 ವಾರಸುದಾರ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈಗ ಅಜೇಯ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಕೇವಲ ಚುನಾವಣೆ ಗೆಲ್ಲೋದು ಮಾತ್ರವಲ್ಲ, ಅಧಿಕಾರದ ಕುರ್ಚಿಯಲ್ಲಿ ಅತಿ ದೀರ್ಘಕಾಲ ಕುಳಿತಿರೋ ದಾಖಲೆಯನ್ನ ಮೋದಿ ಈಗ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಸಿಕ್ಕಿಂನ ಮಾಜಿ ಸಿಎಂ ಪವನ್ ಕುಮಾರ್ ಚಾಮ್ಲಿಂಗ್ ಅವರ ದಶಕಗಳ ಕಾಲದ ರೆಕಾರ್ಡ್ ಅನ್ನ ಮೋದಿ ಈಗ ಧೂಳಿಪಟ ಮಾಡಿದ್ದಾರೆ. ಗುಜರಾತ್ ಸಿಎಂ ಆಗಿ ಶುರುವಾದ ಈ ಪಯಣ ಈಗ ದೇಶದ ಪ್ರಧಾನಿಯಾಗಿ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ. ಅಸಲಿಗೆ ಮೋದಿ ಅವರ ಈ 8,931 ದಿನಗಳ ಅಧಿಕಾರದ ಸೀಕ್ರೆಟ್ ಏನು? ಇಂದಿರಾ ಗಾಂಧಿಯವರ ದಾಖಲೆಯನ್ನು ಮೋದಿ ಮೀರಿದ್ದು ಹೇಗೆ? ಅಖಂಡ 24 ವರ್ಷಗಳ ಸುದೀರ್ಘ ಆಡಳಿತದ ಮೂಲಕ ಮೋದಿ ಈಗ ಇಂಡಿಯನ್ ಪಾಲಿಟಿಕ್ಸ್ನ ಅನ್ಸ್ಟಾಪಬಲ್ ಲೀಡರ್ ಆಗಿದ್ದಾರೆ. ಈ ಇಂಟ್ರೆಸ್ಟಿಂಗ್ ಸ್ಟೋರಿ ಬಗ್ಗೆ ತೋರಿಸ್ತೀವಿ ನೋಡಿ. ನರೇಂದ್ರ ಮೋದಿಯವರ ಈ ಸಾಧನೆ ಸುಮ್ಮನೆ ಬಂದಿದ್ದಲ್ಲ. ಇದು ಅಪ್ಪಟ ಪೊಲಿಟಿಕಲ್ ಸರ್ವೈವಲ್ ಮತ್ತು ಜನಮನ್ನಣೆಯ ಪ್ರತಿಫಲ. 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೋದಿ ಸತತ 13 ವರ್ಷಗಳ ಕಾಲ ಅಲ್ಲಿ ಅಧಿಪತ್ಯ ನಡೆಸಿದ್ರು. ನಂತರ 2014ರಲ್ಲಿ ದೆಹಲಿ ಗದ್ದುಗೆ ಏರಿದವರು ಇವತ್ತಿನವರೆಗೂ ಅಂದ್ರೆ ಸತತ 3 ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿ ಪ್ರಧಾನಿಯಾಗಿ ಮುಂದುವರೆದಿದ್ದಾರೆ. ಒಟ್ಟಾರೆಯಾಗಿ 8,931 ದಿನಗಳ ಕಾಲ ಅಧಿಕಾರ ನಡೆಸೋ ಮೂಲಕ ಚಾಮ್ಲಿಂಗ್ ಅವರನ್ನ ಹಿಂದಿಕ್ಕಿ ಭಾರತದ ಲಾಂಗೆಸ್ಟ್ ಸರ್ವಿಂಗ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಮೋದಿಯವರು ಕೇವಲ ದಾಖಲೆಯನ್ನ ಮಾತ್ರ ಮುರಿತಾ ಇಲ್ಲ, ಬದಲಿಗೆ ಭಾರತದ ರಾಜಕೀಯ ಸ್ಟ್ರಕ್ಚರ್ ಅನ್ನೇ ಬದಲಿಸಿದ್ದಾರೆ. ಎರಡು 2025ರ ವೇಳೆಗೆ ಇಂದಿರಾ ಗಾಂಧಿಯವರ ದಾಖಲೆಯನ್ನು ಮೀರಿ ನಿರಂತರ ಅವಧಿಯಲ್ಲಿ ಸೇವೆ ಸಲ್ಲಿಸಿದ 2ನೇ ದೀರ್ಘಕಾಲದ ಪ್ರಧಾನಿ ಅನ್ನೋ ಪಟ್ಟವನ್ನೂ ಅಲಂಕರಿಸಿದ್ದಾರೆ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸಂಘದ ಪ್ರಚಾರಕರಾಗಿ ಕೆಲಸ ಮಾಡಿ ಇವತ್ತು ದೇಶವನ್ನ ಮುನ್ನಡೆಸುತ್ತಿರೋದು ಮೋದಿಯವರ ಲೀಡರ್ಶಿಪ್ ಕ್ವಾಲಿಟಿಗೆ ಸಾಕ್ಷಿಯಾಗಿದೆ. ಇದು ಕೇವಲ ಅಂಕಿ ಅಂಶಗಳ ಆಟವಲ್ಲ, ಇದು ಮೋದಿಯವರ ಮೇಲಿರೋ ಜನರ ನಂಬಿಕೆಯ ಸಂಕೇತ. ಮೋದಿ ಅವರ ಈ ದೀರ್ಘಾಯುಷ್ಯಕ್ಕೆ ಕಾರಣ ಅವರ ಕಠಿಣ ನಿರ್ಧಾರಗಳು ಮತ್ತು ಚುನಾವಣಾ ಸ್ಟ್ರಾಟರ್ಜಿ. ಗುಜರಾತ್ ಮಾದರಿ ಅಭಿವೃದ್ಧಿಯಿಂದ ಹಿಡಿದು ಡಿಜಿಟಲ್ ಇಂಡಿಯಾವರೆಗೆ ಅವರು ಜಾರಿಗೆ ತಂದ ಯೋಜನೆಗಳು ಜನರನ್ನ ಸದಾ ಅವರ ಪರವಾಗಿ ನಿಲ್ಲುವಂತೆ ಮಾಡಿದೆ. ವಿರೋಧ ಪಕ್ಷಗಳು ಎಷ್ಟೇ ಟೀಕೆ ಮಾಡಿದ್ರೂ ಸತತವಾಗಿ ಅಧಿಕಾರವನ್ನ ಉಳಿಸಿಕೊಂಡು ಬರೋದು ಸುಲಭದ ಮಾತಲ್ಲ. ಚಾಮ್ಲಿಂಗ್ ಅವರ ದಾಖಲೆ ಮುರಿಯೋದು ಮೋದಿ ಅವರ ಪೊಲಿಟಿಕಲ್ ಕೆರಿಯರ್ನ ಮತ್ತೊಂದು ಗೋಲ್ಡನ್ ಫೆದರ್ ಅಂತಾನೆ ಹೇಳ್ಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ನರೇಂದ್ರ ಮೋದಿ ಈಗ ಕೇವಲ ಒಬ್ಬ ಪ್ರಧಾನಿ ಮಾತ್ರವಲ್ಲ, ಭಾರತದ ಇತಿಹಾಸದ ಒಂದು ಭಾಗವಾಗಿದ್ದಾರೆ. ಸತತ 24 ವರ್ಷಗಳ ಕಾಲ ಸಿಎಂ ಆಗಿ ಪಿಎಂ ಆಗಿ ಅಧಿಕಾರ ನಡೆಸಿರೋದು ಒಂದು ದೊಡ್ಡ ಹಿಸ್ಟರಿ. ಈ ಸಾಧನೆ ಮುಂಬರೋ ದಿನಗಳಲ್ಲಿ ಇನ್ನಾರಾದ್ರೂ ಮುರಿಯೋಕೆ ಸಾಧ್ಯನಾ ಅನ್ನೋದು ಈಗಿರೋ ಬಿಗ್ $1 ಮಿಲಿಯನ್ ಕ್ವೆಶ್ಚನ್. ಸದ್ಯಕ್ಕಂತೂ ಮೋದಿಯ ಈ ವಿಜಯ ಯಾತ್ರೆ ಅಡೆತಡೆ ಇಲ್ಲದೆ ಸಾಗ್ತಿದೆ.